ಎರಡನೇ ಮಗುವಿನ ನಂತರ ನಾವು ಎಚ್ಚರಿಕೆಯಿಂದ ಇರಬೇಕಾದ 3 ವಿಷಯಗಳು. ಈ ವಿಷಯದ ಬಗ್ಗೆ ನಾವೇನಾದ್ರು ಕಾಳಜಿ ಕೊಟ್ಟಿಲ್ಲ ಅಂತಂದ್ರೆ 100% ನಾವು ಪ್ರಾಬ್ಲಮ್ಸ್ ಫೇಸ್ ಮಾಡ್ತೀವಿ. ಈ 3 ವಿಷಯ ಯಾವ್ದಂದ್ರೆ ನಮ್ಮ ಫಸ್ಟ್ ಮಗು. ಎಸ್, ನಿಮಗೆ ಅನ್ಸ್ಬೋದು ನಾನು ಯಾಕೆ ಹಿಂಗೆ ಹೇಳ್ತಿದ್ದೀನಿ ಅಂತ. ಈ ಟೈಮಲ್ಲಿ ನಾವು ನಮ್ಮ ಫಸ್ಟ್ ಮಗುವಿನ ಮೆಂಟಲ್ ಹೆಲ್ತ್, ಫಿಸಿಕಲ್ ಹೆಲ್ತ್ ಮತ್ತೆ ಎಮೋಷನಲ್ ಹೆಲ್ತ್ ಬಗ್ಗೆ ಕಾಳಜಿ ವಹಿಸಲೇಬೇಕು. ಅಮ್ಮಂದಿರು ಆಬ್ವಿಯಸ್ ಆಗಿ ಸೆಕೆಂಡ್ ಮಗುವಿನ ಹಾರೈಕೆಯಲ್ಲಿ ಬ್ಯುಸಿ ಇದ್ದೇ ಇರ್ತೀವಿ. ಸೊ ಹಾಗಾಗಿ ನಾವು ಎಚ್ಚರ ವಹಿಸ್ಬೇಕಾಗಿರೋದೇನು, ಅಪ್ಪ ಅಥವಾ ಮನೆಯಲ್ಲಿ ಯಾವುದೇ ದೊಡ್ಡೋರಿದ್ರೆ ಅವರು ಸದಾಕಾಲ ಫಸ್ಟ್ ಮಗುವಿನ ಜೊತೆ ಇರಬೇಕು, ಅವ್ರನ್ನ ನೋಡ್ಕೋಬೇಕು. ಆ ಎಮೋಷ್ನಲ್ ಸಪೋರ್ಟ್ ಏನು ಬೇಕು ಮಗುಗೆ ಅದನ್ನು ಕೊಡಬೇಕು. ಬಿಕಾಸ್ ಈ ಟೈಮಲ್ಲಿ ನಮ್ಮನ್ನ ತುಂಬ ಮಿಸ್ ಮಾಡ್ಕೊತಿರೋದು ನಮ್ಮನ್ನ ಫಸ್ಟ್ ಮಗು. ಅವ್ರಿಗೆ ಆ ಜೆಲಸಿನೆಸ್ ಆಗಿರ್ಬೋದು, ಅಮ್ಮನ ಶೇರ್ ಮಾಡಬೇಕು ಅನ್ನೋ ಎಮೋಷ್ನಲ್ ಫೀಲಿಂಗ್ಸ್ ಆಗಿರ್ಬೋದು, ಈ ಟೈಮಲ್ಲಿ ಬರೋದು ಸಹಜ. ಸೊ ಆ ಗ್ಯಾಪ್ನ ಫಿಲ್ ಮಾಡಬೇಕು ಅಂದರೆ ಸದಾಕಾಲ ಅವ್ರ ಜೊತೆ ಯಾರಾದರೂ ಒಬ್ರು ದೊಡ್ಡವರು ಇರಲೇಬೇಕು. ಸೊ ಇದನ್ನು ದಯವಿಟ್ಟು ಎಚ್ಚರ ವಹಿಸಿ. ನೀವೇನಾದರೂ ಸೆಕೆಂಡ್ ಬೇಬಿ ಕ್ಯಾರಿಂಗ್ ಇದ್ದರೆ ಅಥವಾ ರೀಸೆಂಟಾಗಿ ಸೆಕೆಂಡ್ ಬೇಬಿ ಡೆಲಿವರಿ ಮಾಡಿದರೆ ಈ ಥರ ಎಮೋಷನ್ಸ್ನ ಬ್ಯಾಲೆನ್ಸ್ ಮಾಡೋದು ಕಷ್ಟ ಆಗಿ ಕನ್ಫ್ಯೂಷನ್ಸ್ ಇತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಸೆಕೆಂಡ್ ಚೈಲ್ಡ್ ಅಂತ ಟೈಪ್ ಮಾಡಿ. ಹ್ಯಾಪಿ ಪೇರೆಂಟಿಂಗ್.